Hello students, welcome back to accountancy class. I am Shweta J from Commerce Department, Gopal Swami PU College, Mysore. In today's session, we are going to solve the problem based on ledger. Before going to solve the problem, let us understand about ledger. The term ledger is derived from the Dutch word that is ledger, which means to keep or lie. And this ledger is a principal book where the transactions of similar nature are classified and grouped together in the form of an account through a process called posting. So as we know, the process of accounting. The first process in accounting is identifying the transaction. Identifying the transaction means determining the business transactions which are to be recorded in the books of accounts. First process ಅಲ್ಲಿ ನಾವೇನ್ ಮಾಡ್ತೀವಿ, ಯಾವುದು business transaction ಅಂತ identify ಮಾಡ್ತೀವಿ. So after identifying the transaction, next we have to measure those transaction in terms of money. And after that, we have to record those transactions in the books of original entry called journal. Already we have learned about journal. So journal andre ಏನು ಅಂತ ಗೊತ್ತಾಗಿದೆ. Journal ಅಲ್ಲಿ ನಾವು ಯಾವ ರೀತಿ business transaction ಅನ್ನ record ಮಾಡ್ತೀವಿ ಅಂತ ಗೊತ್ತಾಗಿದೆ. So now in today's session, after recording the transaction in the journal book, we have to record those transactions of similar nature in the form of an account in the principal book called ledger. Journal book ಅಲ್ಲಿ ರೆಕಾರ್ಡ್ ಮಾಡಿದ್ಮೇಲೆ ಟ್ರಾನ್ಸಾಕ್ಷನ್ ಅನ್ನ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಲೆಡ್ಜರ್ ಬುಕ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಯಾಕೆ ಲೆಡ್ಜರ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಬೇಕು? ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಫ್ ಸಿಮಿಲರ್ ನೇಚರ್ ರಿಲೇಟಿಂಗ್ ಟು ಅ ಪರ್ಸನ್, thing or any services or expenses are recorded at different places and they are occurred in different dates. Therefore, journal cannot give actual position of each account on any particular date for us. So, journal book ಅಲ್ಲಿ ನಾವೇನ್ ರೆಕಾರ್ಡ್ ಮಾಡಿರ್ತೀವಲ್ಲ ಟ್ರಾನ್ಸಾಕ್ಷನ್ ಅದರದ್ದು ಆಕ್ಚುಯಲ್ ಪೊಸಿಷನ್ ನಮಗೆ ಗೊತ್ತಾಗೋದಿಲ್ಲ. ಬಿಕಾಸ್ ದೇ ಆರ್ ಅಕರ್ಡ್ ಅಟ್ ಡಿಫರೆಂಟ್ ಡೇಟ್ಸ್. ಬೇರೆ ಬೇರೆ ಡೇಟ್ ಅಲ್ಲಿ ಆಗಿರುತ್ತೆ. ಸೊ ಹಾಗಾಗಿ ನಮ್ಗೆ ಆ ಟ್ರಾನ್ಸಾಕ್ಷನ್ ಆಕ್ಚುಯಲ್ ಪೊಸಿಷನ್ ಜರ್ನಲ್ ಬುಕ್ ಅಲ್ಲಿ ಗೊತ್ತಾಗೋದಿಲ್ಲ. ಜರ್ನಲ್ ಬುಕ್ ಕೆನ್ ನಾಟ್ ಗಿವ್ ಆಕ್ಚುಯಲ್ ಪೊಸಿಷನ್ ಆಫ್ ಈಚ್ ಅಕೌಂಟ್ ಆನ್ ಪರ್ಟಿಕ್ಯುಲರ್ date unless the transaction of similar nature are brought together in one place. But with the help of the ledger, we can easily ascertain the actual position of each account. ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಕ್ಚುಯಲ್ ಪೊಸಿಷನ್ ಏನು ಅನ್ನೋದನ್ನ ನಾವು ಲೆಡ್ಜರ್ ಮೂಲಕ ತಿಳ್ಕೊಳ್ತಾ ಹೋಗ್ಬೋದು. ಸೊ ಲೆಡ್ಜರ್ ಈಸ್ ಅ ಪ್ರಿನ್ಸಿಪಲ್ ಬುಕ್ ವೇರ್ ದ ಟ್ರಾನ್ಸಾಕ್ಷನ್ ಆಫ್ ಸಿಮಿಲರ್ ನೇಚರ್ ಆರ್ ಕ್ಲಾಸಿಫೈಡ್ ಅಂಡ್ ಗ್ರೂಪ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ಅನ್ ಅಕೌಂಟ್ ಥ್ರೂ the process called posting. Then what is the meaning of posting? Posting means it is the process of transferring the entries from the journal book to ledger book. ಸೊ ನೀವು ಜರ್ನಲ್ ಬುಕ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಿರ್ತೀರಾ ಆ ಜರ್ನಲ್ ಬುಕ್ ಇಂದ ಲೆಡ್ಜರ್ ಬುಕ್ ಗೆ ನೀವು ಟ್ರಾನ್ಸ್ಫರ್ ಮಾಡ್ತಿರಲ್ಲ, ಲೆಡ್ಜರ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಿರಲ್ಲ, ಈ ಪ್ರೋಸೆಸ್ ಅನ್ನ ನಾವೇನ್ ಹೇಳ್ತೀವಿ, ಪೋಸ್ಟಿಂಗ್ ಅಂತ ಹೇಳ್ತೀವಿ. ವಿತ್ ದ ಹೆಲ್ಪ್ ಆಫ್ ದಿ ಲೆಡ್ಜರ್ ವಿ ಕ್ಯಾನ್ ಈಸಿಲಿ ಅಸರ್ಟೈನ್ ದಿ ಆಕ್ಚುಯಲ್ ಪೊಸಿಷನ್ ಆಫ್ ಈಚ್ ಅಕೌಂಟ್. Ledger is very essential for the preparation of financial statements of the company. ಸೊ ಹಿಯರ್ ನಮಗೆ ಲೆಡ್ಜರ್ ತುಂಬಾ ಅವಶ್ಯಕವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಡ್ಜರ್ ಮಾಡಿದ್ಮೇಲೆ ಲೆಡ್ಜರ್ ಪ್ರಿಪೇರ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಇಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು ನೀವು ಅಂತ ಹೇಳಿದ್ರೆ ಫಸ್ಟ್ ನೀವು ಜರ್ನಲ್ ಬುಕ್ ಅಲ್ಲಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕು, ನೆಕ್ಸ್ಟ್ ನೀವು ಲೆಡ್ಜರ್ ಅಲ್ಲಿ ಪೋಸ್ಟಿಂಗ್ ಮಾಡಬೇಕು, ಲೆಡ್ಜರ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಲೆಡ್ಜರ್ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ಮೇಲೆ ನಮ್ಗೆ ಒಂದೊಂದು ಅಕೌಂಟ್ ಆಕ್ಚುಯಲ್ ಪೊಸಿಷನ್ ಏನು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡ್ತೀವಿ. ಟ್ರಯಲ್ ಬ್ಯಾಲೆನ್ಸ್ ಇಂದ ಫೈನಲ್ ಆಗಿ ಫೈನಲ್ ಅಕೌಂಟ್ಸ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಲೆಡ್ಜರ್. ನೌ ಲೆಟ್ಸ್ ನೋ ದ ಫಾರ್ಮ್ಯಾಟ್ ಆಫ್ ಲೆಡ್ಜರ್. ಸೊ ದಿಸ್ ಈಸ್ ದಿ ಫಾರ್ಮ್ಯಾಟ್ ಆಫ್ ಲೆಡ್ಜರ್ ಅಕೌಂಟ್. ಫಸ್ಟ್ ಯು ಹ್ಯಾವ್ ಟು ರೈಟ್ ದಿ ಹೆಡ್ಡಿಂಗ್. ಆನ್ ದಿ ಲೆಫ್ಟ್ ಸೈಡ್ ಆಫ್ ದಿ ಅಕೌಂಟ್ ಯು ಶುಡ್ ರೈಟ್ DR. This DR means debit. So on the left side of the account, first column date, second column particulars, journal folio amount, and the same thing followed on the right side.
So on the right side, you should write CR on the top of the corner of right side. So right side ಅಲ್ಲಿ ನೀವು ಟಾಪ್ ಅಲ್ಲಿ CR ಅಂತ ನೀವು ಬರಿಬೇಕಾಗತ್ತೆ. ಸೊ ಏನದು CR ಅಂತ ಹೇಳಿದ್ರೆ CR means credit side. So on the credit side, the first column date, next particulars, journal folio and amount. So this is the format of the ledger. On the left side, date, particulars, journal folio and amount. On the right side, date, particular, journal folio and amount. The next, date, and this column is used to record the date of entries. And next, particulars column, and this particular column is used to recording the entries. And the next, journal folio. Journal folio column is used to recording the page number of journal from where entry is posted. So ನೀವು journal book ಅಲ್ಲಿ ಯಾವ ಪೇಜ್ ಅಲ್ಲಿ ನೀವು ರೆಕಾರ್ಡ್ ಮಾಡಿರ್ತೀರಾ ಟ್ರಾನ್ಸಾಕ್ಷನ್ ಅನ್ನ, ಸೊ ಆ ಟ್ರಾನ್ಸಾಕ್ಷನ್ ಅನ್ನ ನೀವು ಇಲ್ಲಿ ಪೋಸ್ಟ್ ಮಾಡ್ಬೇಕಾದ್ರೆ, ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯಾವ ಪೇಜ್ ಇಂದ ಟ್ರಾನ್ಸಾಕ್ಷನ್ ಅನ್ನ ಪೋಸ್ಟ್ ಮಾಡಿರ್ತೀರಲ್ಲ ಆ ಪೇಜ್ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಈ ಕಾಲಮ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. The next, amount column. This amount column is meant for writing the amount of the entries. So this is the format of the ledger account. Take for example, purchase goods for cash of rupees 20,000. So what is the journal entry? Purchase account debited to cash account 20,000. So this is the journal entry. So first we have to record the entries in the journal book. Next we have to record those entries in the ledger book. So ನಾವು ಇವಾಗ ಏನ್ ಮಾಡಬೇಕು, ಲೆಡ್ಜರ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ? ಫಸ್ಟ್ we have to open the purchase account. ಪರ್ಚೇಸ್ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. So first you have to write the name of the account, that is purchase account. ಸೊ ನಾವು ಯಾವ ಅಕೌಂಟ್ ಅನ್ನ ಓಪನ್ ಮಾಡ್ತೀವಿ ಆ ಅಕೌಂಟ್ ನೇಮ್ ಅನ್ನ ಇಲ್ಲಿ ನೀವು ಟಾಪ್ ಅಲ್ಲಿ ಬರಿಬೇಕಾಗತ್ತೆ. ಎಸ್, ಪರ್ಚೇಸ್ ಅಕೌಂಟ್. ಈಗ ನಾವು ಪರ್ಚೇಸ್ ಅಕೌಂಟ್ ಅನ್ನ ಓಪನ್ ಮಾಡಿದೀವಿ. ಲೆಡ್ಜರ್ ಹೇಗೆ ರೆಕಾರ್ಡ್ ಮಾಡೋದು? ಪರ್ಚೇಸ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಪರ್ಚೇಸ್ ಮಾಡಬೇಕಾದ್ರೆ ನಾವೇನ್ ಮಾಡಿದೀವಿ, ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದೀವಿ. ಸೊ ಹಿಯರ್ ಟು ಕ್ಯಾಶ್ ಅಕೌಂಟ್, ಅನದರ್ ಅಕೌಂಟ್, ದ ಸೆಕೆಂಡ್ ಅಕೌಂಟ್ ಏನಾಗಿದೆ ಇಲ್ಲಿ ಕ್ರೆಡಿಟ್ ಆಗಿದೆ. ಸೊ ಜರ್ನಲ್ ಎಂಟ್ರಿಯಲ್ಲಿ ಕ್ರೆಡಿಟ್ ಆಗಿರೋ ಟ್ರಾನ್ಸಾಕ್ಷನ್ ಲೆಡ್ಜರ್ಗೆ ನೀವು ಪೋಸ್ಟ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. So here to cash account 20,000, it should be recorded on the debit side of the purchase account as to cash account rupees 20,000. While recording the entries on the debit side, first you should use the prefix that is to. On the other hand, if you record the entries on credit side, you have to use by. By ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡಬೇಕು, ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಟು ಅನ್ನೋ ಪ್ರಿಫಿಕ್ಸ್ ಯೂಸ್ ಮಾಡ್ತೀರಾ, ಅಂಡ್ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಬೈ ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ದಿ ಲೆಡ್ಜರ್ ಅಕೌಂಟ್. So before going to prepare the ledger account, you have to keep certain points in your mind. The first point is a separate account should be opened for each account which are found in the journal, and all the entries relating to an account should be recorded in that account only. For example, purchase account open ಮಾಡಿದ್ಮೇಲೆ purchase account ಗೆ ರಿಲೇಟೆಡ್ ಆಗಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನು ಕೂಡ ನೀವು purchase account ಅಲ್ಲೇ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. And each and every account opened only at one time. ಪರ್ಚೇಸ್ ಅಕೌಂಟ್ ನ ಒನ್ ಟೈಮ್ ಓಪನ್ ಮಾಡಿದೀರಾ ಅಂತ ಹೇಳಿದ್ಮೇಲೆ ಮುಗೀತು. ನೆಕ್ಸ್ಟ್ ಇನ್ನೊಂದ್ಸಲ ಪರ್ಚೇಸ್ ಅಕೌಂಟ್ ಅನ್ನೇ ಓಪನ್ ಮಾಡೋ ಹಾಗಿಲ್ಲ, ಒಂದೇ ಸಲ ಒಂದ್ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ. ದ ಸೆಕೆಂಡ್ ಪಾಯಿಂಟ್ ಇಸ್ ದ ನೇಮ್ ಆಫ್ ದಿ ಅಕೌಂಟ್ ಶುಡ್ ಬಿ ರೈಟ್ ಅಟ್ ದ ಟಾಪ್ ಇನ್ ದ ಸೆಂಟರ್ ಆಫ್ ದಿ ಅಕೌಂಟ್. ಸೊ ನೀವು ಸೆಂಟರ್ ಅಲ್ಲೇ ನೀವೇನ್ ಮಾಡಬೇಕು, ಯಾವ ಅಕೌಂಟ್ ಅನ್ನ ಓಪನ್ ಮಾಡ್ತಾ ಇದ್ದೀರಾ ಅಕೌಂಟ್ ನೇಮ್ ಅನ್ನ ನೀವು ಬರಿಬೇಕಾಗತ್ತೆ. ದ ಥರ್ಡ್ ಪಾಯಿಂಟ್ ಇಸ್ ದಿ ಅಬ್ರಿವೇಶನ್ ದಟ್ ಈಸ್ DR ಶುಡ್ ಬಿ ಯೂಸ್ಡ್ ಅಟ್ ದ
left side of the account and Shreya should be right on the credit side of the account. It is compulsory. ನೀವು ಅಕೌಂಟ್ ಓಪನ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ DR ಅಂತ ಮೆನ್ಷನ್ ಮಾಡಬೇಕು, ರೈಟ್ ಸೈಡ್ ಅಲ್ಲಿ CR ಅಂತ ಮೆನ್ಷನ್ ಮಾಡಬೇಕು. And the next is very important point. While making entry in the ledger book, the name of the account should not appear on either side of that account. For example, ಈಗ ಪರ್ಚೇಸ್ ಅಕೌಂಟ್ ಓಪನ್ ಮಾಡಿದೀರಾ, ನೀವೆಲ್ಲೂ ಕೂಡ ಪರ್ಚೇಸ್ ಅಕೌಂಟ್ ಅಂತ ನೀವು ಮೆನ್ಷನ್ ಮಾಡೋ ಹಾಗಿಲ್ಲ. ಡೆಬಿಟ್ ಸೈಡ್ ಅಲ್ಲೂ ಮೆನ್ಷನ್ ಮಾಡೋ ಹಾಗಿಲ್ಲ, ಕ್ರೆಡಿಟ್ ಸೈಡ್ ಅಲ್ಲೂ ಮೆನ್ಷನ್ ಮಾಡೋ ಹಾಗಿಲ್ಲ. ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಕ್ಯಾಶ್ ಅಕೌಂಟ್ ಅಂತ ರೆಕಾರ್ಡ್ ಮಾಡೋ ಹಾಗಿಲ್ಲ, ಕ್ರೆಡಿಟ್ ಸೈಡ್ ಅಲ್ಲೂ ಕ್ಯಾಶ್ ಅಕೌಂಟ್ ಅಂತ ರೆಕಾರ್ಡ್ ಮಾಡೋ ಹಾಗಿಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ವೈಲ್ ಮೇಕಿಂಗ್ an entry in any ledger account, the name of the account should not appear either side of that account. And the next point is, every entry on the debit side generally begins with the prefix to. On the other hand, on the credit side, every entry begins with the prefix by. ನೀವು ಇಲ್ಲಿ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡಬೇಕಾದ್ರೆ ಟು ಅನ್ನೋದು ಯೂಸ್ ಮಾಡಬೇಕು ಡೆಬಿಟ್ ಸೈಡ್ ಅಲ್ಲಿ, ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಅನ್ನೋದನ್ನ ಯೂಸ್ ಮಾಡಬೇಕು. ಸೊ ದಿಸ್ ಆರ್ ಆಲ್ ದಿ ಸರ್ಟನ್ ಪಾಯಿಂಟ್ ಯು ಶುಡ್ ಕೀಪ್ ಇಟ್ ಇನ್ ಯುವರ್ ಮೈಂಡ್ ವೈಲ್ ಪ್ರಿಪೇರಿಂಗ್ ಲೆಡ್ಜರ್ ಅಕೌಂಟ್. ನೌ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಹಿಯರ್ ಈಸ್ ಯುವರ್ ಎಕ್ಸಾಂಪಲ್ ಪ್ರಾಬ್ಲಮ್. Journalize the following transactions and post them into the ledger. On 1/1/2019, commenced business with cash rupees 1 lakh. 4/1/2019 paid into bank rupees 25,000. 7/1/2019 goods purchased for cash rupees 28,000. 10/1/2019 sold goods for cash rupees 30,000. 15/1/2019 received commission rupees 2,000 by check. 20/1/2019 paid office rent by check rupees 2,500. 31st/1/2019 paid salary rupees 5,000. First we have to prepare a journal book. So before going to prepare a ledger account, first we have to record all the transaction in the book of original entry called journal. First ನಾವೇನ್ ಮಾಡಬೇಕು, ಜರ್ನಲ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗಬೇಕು. What is the first transaction? The first transaction is as on 1/1/2019 commenced business with cash rupees 1 lakh. Before going to pass the journal entry in the journal book, first we have to identify the name of the accounts involved in the transaction. What are the accounts involved in this transaction? There are two accounts involved as usual. The first one is cash account and the second one is capital account. And the next, after identifying the transaction, as usual you have to ascertain the nature of the accounts involved in the transaction. What is the nature of cash account? That is asset. What is the nature of capital? ಕ್ಯಾಪಿಟಲ್ ನ ಕ್ಯಾಪಿಟಲ್ ಅಂತಾನೆ ಕ್ಲಾಸಿಫೈ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಅನಲೈಸ್ ದಿ ಟ್ರಾನ್ಸಾಕ್ಷನ್ ವೆದರ್ ಇಟ್ ಇಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದ ಬಿಸ್ನೆಸ್. ಇನ್ಕ್ರೀಸ್ ಆಗ್ತಿದ್ಯಾ ಅಸೆಟ್, ಡಿಕ್ರೀಸ್ ಆಗ್ತಾ ಇದೆಯಾ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ವೆನ್ ಓನರ್ ಇನ್ವೆಸ್ಟ್ ಕ್ಯಾಶ್ ಇನ್ ಟು ದ ಬಿಸ್ನೆಸ್, ದೆನ್ ವಿಚ್ ಇನ್ಕ್ರೀಸ್ ಇನ್ ದ ಬಿಸ್ನೆಸ್, ಅಸೆಟ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾಪಿಟಲ್ ಈಸ್ ಆಲ್ಸೋ ಇನ್ಕ್ರೀಸ್ಡ್. So now apply the rule of debit and credit as per American system. Increase in asset must be debited. Increase in capital must be credited. So what is the journal entry? So now the journal entry will be cash account debited to capital account. So now write the journal entry in the journal book. On 1/1/2019, cash account is debited with rupees 1 lakh and to capital account credited with rupees 1 lakh. Write the narration being business started with cash. So this is the common journal entry. ಯಾವಾಗ ಒಬ್ಬ ಓನರ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಜರ್ನಲ್ ಎಂಟ್ರಿ ಏನಾಗಿರುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ದ ನೆಕ್ಸ್ಟ್ ಸೆಕೆಂಡ್ ಒನ್, as on 4/1/2019 paid into bank. Here also there are two accounts involved. The first one is bank account and the second one is cash account. So what is the nature of bank account? That is an asset. Cash is also an asset to the business. ನೀವು ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಅನ್ನ ಡೆಪಾಸಿಟ್ ಮಾಡಿದಾಗ
ಡೆಪಾಸಿಟ್ ಅನ್ನೋ ಅಸೆಟ್ ಕ್ರಿಯೇಟ್ ಆಗುತ್ತೆ, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಅಲ್ಲಿರೋ ಕ್ಯಾಶ್ ಕಡಿಮೆ ಆಗ್ತಾ ಇದೆ. ಸೊ ನಾವು ಅಪ್ಲೈ ದ ರೂಲ್, ಇನ್ಕ್ರೀಸ್ ಇನ್ ಅಸೆಟ್ ಮಸ್ಟ್ ಬಿ ಡೆಬಿಟೆಡ್, ಡಿಕ್ರೀಸ್ ಇನ್ ಅಸೆಟ್ ಮಸ್ಟ್ ಬಿ ಕ್ರೆಡಿಟೆಡ್. ಸೊ ನಾವು ರೈಟ್ ದ ಜರ್ನಲ್ ಎಂಟ್ರಿ, ವಿಚ್ ಅಕೌಂಟ್ ಇಸ್ ಡೆಬಿಟೆಡ್? ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ debited with rupees 25,000 to cash account credited with rupees 25,000. Write the narration being cash deposited into bank. So what is the journal entry? Bank account debited to cash account. Next, as on 7/1/2019, goods purchased for cash. So here there are two accounts involved. The first one is purchase account. ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ, ಅಲ್ಲಿ ಗೂಡ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಗೂಡ್ಸ್ ಅಕೌಂಟ್ ಅಂತ ನೀವು ಕ್ರಿಯೇಟ್ ಮಾಡೋ ಹಾಗಿಲ್ಲ. ಸೊ ಗೂಡ್ಸ್ ಬದಲು ನೀವು ಯಾವ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು? ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಅಂಡ್ ಕ್ಯಾಶ್ ಅಕೌಂಟ್. So purchase account is considered as an expenses to the business. Cash, the nature of the cash is an asset to the business. When you made purchase which increase in the expenses, purchase ಮಾಡಿದೀರಾ ಗೂಡ್ಸ್ ಅನ್ನ ಅಂತ ಹೇಳಿದ್ರೆ ಕ್ಯಾಶ್ ಕೊಟ್ಟು ಇಲ್ಲಿ ಪರ್ಚೇಸ್ ಮಾಡಿದೀರಾ. ಸೊ ಕ್ಯಾಶ್ ಕಡಿಮೆ ಆಗುತ್ತೆ ಬಿಸ್ನೆಸ್ ಅಲ್ಲಿ, ಆದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. Increase in expenses must be debited, decrease in asset must be credited. Which account is debited here? Purchase account. So as on 7/1/2019, purchase account debited to cash account. Purchase account debited with rupees 28,000, cash account credited with rupees 28,000. And write the narration being goods purchased for cash. When you made cash purchase, the journal entry will be purchase account debited to cash account. The next, as on 10/1/2019, sold goods for cash rupees 30,000. So what are the two accounts involved here? Sales account and cash account. Sales is considered as an income to the business and cash is an asset to the business. ಸೊ ಇವಾಗ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಕ್ಯಾಶ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಇನ್ಕಮ್ ಕ್ರೆಡಿಟೆಡ್, increase in asset debited. So now what is the journal entry? 10/1/2019, cash account debited with rupees 30,000 to sales account credited with rupees 30,000. Write the narration being goods sold for cash. The next, as on 15/1/2019, received commission rupees 2,000 by check. Here also there are two accounts involved. One is commission account and the next one is bank account. Because here business received commission through check, so ಅದಕ್ಕೆ ನಾವಿಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಕಮಿಷನ್ ರಿಸೀವ್ಡ್ ಅಂದ್ರೆ ಇನ್ಕಮ್ ಆಗುತ್ತೆ ಬಿಸ್ನೆಸ್ಗೆ. ಕಮಿಷನ್ ಅನ್ನ ನಾವು ಥ್ರೂ ಚೆಕ್ ಅಲ್ಲಿ ರಿಸೀವ್ ಮಾಡ್ತಿರೋದ್ರಿಂದ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಸೊ ಬ್ಯಾಂಕ್ ನ ಅಸೆಟ್ ಅಂತ ಹೇಳ್ತೀವಿ. ಸೊ ಇನ್ಕ್ರೀಸ್ ಇನ್ ಇನ್ಕಮ್, ಇನ್ಕ್ರೀಸ್ ಇನ್ ಅಸೆಟ್. ಸೊ ಇನ್ಕ್ರೀಸ್ ಇನ್ ಇನ್ಕಮ್ ಮಸ್ಟ್ ಬಿ ಕ್ರೆಡಿಟೆಡ್, increase in asset must be debited. So now what's the journal entry? As on 15/1/2019, bank account debited with rupees 2,000 to commission account credited with rupees 2,000. So write the narration being commission received by check. The next transaction as on 21/2019, paid office rent by check rupees 2,500. Rent account and as usual bank account. ಚೆಕ್ ಅಂತ ಕೊಟ್ಟರೆ ನೀವು ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ. ರೆಂಟ್ ನಮಗೆ ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಯಾಕಂದ್ರೆ ರೆಂಟ್ ಅನ್ನ ನಾವು ಪೇ ಮಾಡ್ತಾ ಇದೀವಿ ಅಂಡ್ ಅಟ್ ದ ಸೇಮ್ ಟೈಮ್ ಚೆಕ್ ಅಲ್ಲಿ ಪೇ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಅಕೌಂಟ್ ಇಂದ ಅವ್ರು ಏನ್ ಮಾಡ್ತಾರೆ? ಡೆಬಿಟ್ ಮಾಡ್ತಾರೆ. ಸೊ ಚೆಕ್ ಆಗ ಕಡಿಮೆ ಆಗುತ್ತೆ ಡೆಪಾಸಿಟ್, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಡೆಬಿಟೆಡ್, ಡಿಕ್ರೀಸ್ ಇನ್ ಅಸೆಟ್ ಮಸ್ಟ್ ಬಿ ಕ್ರೆಡಿಟೆಡ್. ಸೊ ನಾವು ವಾಟ್ಸ್ ದ ಜರ್ನಲ್ ಎಂಟ್ರಿ? ಆಸ್ ಆನ್ 20/1/2019, ರೆಂಟ್ ಅಕೌಂಟ್ debited with rupees 2,500 to bank account credited with rupees 2,500, being rent paid by check. Being rent paid by check. The last transaction as on 31/1
2019 paid salary rupees 5,000. So what are the two accounts involved? The first one is salary account and the next is cash account. So salary pay ಮಾಡ್ತಾ ಇದೀವಿ ಅಂದ್ರೆ expenses. Cash ಏನಾಗುತ್ತೆ? Asset. ಸ್ಯಾಲರಿ ಪೇ ಮಾಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಅಲ್ಲಿ ಇರೋ ಕ್ಯಾಶ್ ಕಡಿಮೆ ಆಗುತ್ತೆ. ನೀವು ಸ್ಯಾಲರಿ ಕೊಟ್ಟಾಗ ಕ್ಯಾಶ್ ಬಿಸ್ನೆಸ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಇನ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಡೆಬಿಟೆಡ್, ಡಿಕ್ರೀಸ್ ಇನ್ ಅಸೆಟ್ ಮಸ್ಟ್ ಬಿ ಕ್ರೆಡಿಟೆಡ್. ನೌ ವಾಟ್ಸ್ ದ ಜರ್ನಲ್ ಎಂಟ್ರಿ ಆಸ್ ಆನ್ 31/1/2019 ಸ್ಯಾಲರಿ ಅಕೌಂಟ್ debited to cash account. Salary account is debited with rupees 5,000 and cash account is credited with rupees 5,000. Now write the narration being salary paid. Once you prepare the journal book, then you have to prepare ledger book. Now let's prepare ledger book. So after preparing the journal book, first you have to list out the accounts which are found in the journal book. So what are the accounts involved in the journal book? The first one is cash account. Second one, capital account. The third one, bank account. Fourth one, purchase account. ಸೊ ಒಂದ್ಸಲ ಕ್ಯಾಶ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಇನ್ನೊಂದ್ಸಲ ಓಪನ್ ಮಾಡೋ ಹಾಗಿಲ್ಲ. ಕ್ಯಾಶ್ ಅಕೌಂಟ್ ಅನ್ನ ಎಗೇನ್ ನೀವು ಓಪನ್ ಮಾಡೋ ಹಾಗಿಲ್ಲ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಪುನಃ ಕ್ಯಾಶ್ ಇದೆ ಅಂತ ಹೇಳಿ ಕ್ಯಾಶ್ ಅಕೌಂಟ್ ಅನ್ನ ಓಪನ್ ಮಾಡೋ ಹಾಗಿಲ್ಲ. ಈಚ್ ಅಂಡ್ ಎವ್ರಿ ಅಕೌಂಟ್ ಶುಡ್ ಬಿ ಓಪನ್ ಓನ್ಲಿ ಅಟ್ ಒನ್ ಟೈಮ್. ಸೊ ಒಂದೇ ಸಲ ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತೀರಾ ಅಂಡ್ ಆ ಅಕೌಂಟ್ಗೆ ರಿಲೇಟೆಡ್ ಆಗಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ಆ ಪರ್ಟಿಕ್ಯುಲರ್ ಅಕೌಂಟ್ ಅಲ್ಲೇ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೇಲ್ಸ್ ಅಕೌಂಟ್, commission account, office rent account, the next salary account, and these are all the accounts are going to record in the principal book called ledger book. Ledger book ಅಲ್ಲಿ ಇಷ್ಟು accounts ಅನ್ನ ನೀವು ಪ್ರಿಪೇರ್ ಮಾಡ್ತಾ ಹೋಗ್ತೀರಾ. First we have to open the cash account. Date, particulars, journal folio, amount, date, particulars, journal folio, amount, credit, ಲೆಫ್ಟ್ ಸೈಡ್ ಅಲ್ಲಿ ಡೆಬಿಟ್. ಯಾವ ಅಕೌಂಟ್ ಓಪನ್ ಮಾಡ್ತಿರೋದು ನಾವೀಗ? ಕ್ಯಾಶ್ ಅಕೌಂಟ್. ಸೊ ಆ ಕ್ಯಾಶ್ ಅಕೌಂಟ್ ಹೆಡ್ಡಿಂಗ್ ಅನ್ನ ಸೆಂಟರ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಸೊ ಲೆಡ್ಜರ್ ಬುಕ್ ಅಲ್ಲಿ ಇವಾಗ ರೆಕಾರ್ಡ್ ಮಾಡ್ಬೇಕಾದ್ರೆ ನೀವು ಜರ್ನಲ್ ಬುಕ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀರಾ ಅಂಡ್ ದಟ್ ಪ್ರೋಸೆಸ್ ವಿಲ್ ಬಿ ಕಾಲ್ಡ್ ಆಸ್ ಪೋಸ್ಟಿಂಗ್. In cash account, you have to record all the transaction relating to the cash account which are found in the journal. So journal ಅಲ್ಲಿ ಯಾವುದೆಲ್ಲ ಕ್ಯಾಶ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಇರುತ್ತೆ ಆ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನ ನೀವು ಲೆಡ್ಜರ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. So you can see on the screen the first journal entry is cash account debited to capital account. Journal book ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಏನಾಗಿದೆ ಕ್ರೆಡಿಟ್ ಆಗಿದೆ. ಸೊ ಅದನ್ನ ನೀವೀಗ ಕ್ಯಾಶ್ ಅಕೌಂಟ್ ಅಲ್ಲಿ ನೀವೇನ್ ಮಾಡಬೇಕು ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಈಗ ನಾವು ಕ್ಯಾಶ್ ಅಕೌಂಟ್ ಅನ್ನ ರೆಕಾರ್ಡ್ ಮಾಡಿದೀವಿ. ಈ ಕ್ಯಾಪಿಟಲ್ ಅಕೌಂಟ್ ಅನ್ನ ಎಲ್ಲಿ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ನೀವು ಯಾವ ಅಕೌಂಟ್ ಓಪನ್ ಮಾಡ್ತಿದ್ದೀರಾ? ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಅಕೌಂಟ್ ಯಾವ್ದಿದೆ? ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಈ ಕ್ಯಾಪಿಟಲ್ ಅಕೌಂಟ್ ಜರ್ನಲ್ ಅಲ್ಲಿ ಕ್ರೆಡಿಟ್ ಆಗಿರುತ್ತೆ. ನೀವು ಲೆಡ್ಜರ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಆಸ್ ಆನ್ 1/1/2019 to capital account 1 lakh. This process will be called posting. The next, come to the second journal entry, bank account debited to cash account. So ಆ ಕ್ಯಾಶ್ ಅಕೌಂಟ್ ಅನ್ನ ನೀವು ಇಗ್ನೋರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಅಕೌಂಟ್ ಯಾವ್ದಿದೆ? ಬ್ಯಾಂಕ್ ಅಕೌಂಟ್ ಇದೆ. ಆ ಬ್ಯಾಂಕ್ ಅಕೌಂಟ್ ಜರ್ನಲ್ ಅಲ್ಲಿ ಏನಾಗಿದೆ? ಡೆಬಿಟ್ ಆಗಿದೆ. ಸೊ ಹಾಗಾದ್ರೆ ನಾವು ಲೆಡ್ಜರ್ ಗೆ ರೆಕಾರ್ಡ್ ಮಾಡ್ಬೇಕಾದ್ರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಆಸ್ ಆನ್ 5/1/2019 and on the credit side every entry begins with the prefix by. By bank account rupees 25,000. ಸೊ ಸೆಕೆಂಡ್ ಜರ್ನಲ್ ಎಂಟ್ರಿ ಯಾವಾಗ ಆಯ್ತು? ಟ್ರಾನ್ಸಾಕ್ಷನ್ ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಅದರಲ್ಲಿ ಕ್ಯಾಶ್ ಅಕೌಂಟ್ ಅನ್ನ ಎಲಿಮಿನೇಟ್ ಮಾಡಿ ಬ್ಯಾಂಕ್ ಅಕೌಂಟ್ ಮಾತ್ರ ಕನ್ಸಿಡರ್ ಮಾಡಿ ಆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿದೆ ಜರ್ನಲ್ ಬುಕ್ ಅಲ್ಲಿ. ಲೆಡ್ಜರ್ ಬುಕ್ ಅಲ್ಲಿ ನೀವೇನ್ ಮಾಡಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ದ ನೆಕ್ಸ್ಟ್ ಕಮಿಂಗ್ ಟು ದಿ ಥರ್ಡ್ ಟ್ರಾನ್ಸಾಕ್ಷನ್, ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಈ ಜರ್ನಲ್ ಎಂಟ್ರಿಯಲ್ಲಿ ಪರ್ಚೇಸ್ ಡೆಬಿಟ್ ಆಗಿದೆ. ಸೊ
ಡೆಬಿಟ್ ಆಗಿರೋದ್ರಿಂದ ನೀವು ಯಾವ ಸೈಡ್ ರೆಕಾರ್ಡ್ ಮಾಡಬೇಕು, ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. ಆಸ್ ಆನ್ 7/1/2019 ಬೈ ಪರ್ಚೇಸ್ ಅಕೌಂಟ್ 28,000. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಈ ಟ್ರಾನ್ಸಾಕ್ಷನ್ ಅಲ್ಲಿ ಕ್ಯಾಶ್ ಅನ್ನ ಬಿಡ್ತೀರಾ, ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಕನ್ಸಿಡರ್ ಮಾಡಬೇಕು. ಸೇಲ್ಸ್ ಏನಾಗಿದೆ, ಕ್ರೆಡಿಟ್ ಆಗಿದೆ. ನೀವು ಲೆಡ್ಜರ್ ಅಲ್ಲಿ ಪೋಸ್ಟಿಂಗ್ ಮಾಡಬೇಕಾದ್ರೆ, ಲೆಡ್ಜರ್ ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಅಂಡ್ ಎವ್ರಿ ಎಂಟ್ರಿ ಆನ್ ದ ಡೆಬಿಟ್ ಸೈಡ್, ಎವ್ರಿ ಎಂಟ್ರಿ ಬಿಗಿನ್ಸ್ ವಿತ್ ದ ಪ್ರಿಫಿಕ್ಸ್ ಟು. ಆಸ್ ಆನ್ 10/1/2019 ಟು ಸೇಲ್ಸ್ ಅಕೌಂಟ್ ₹30,000. ನೆಕ್ಸ್ಟ್ ಜರ್ನಲ್ ಎಂಟ್ರಿ ನೋಡಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕಮಿಷನ್ ಅಕೌಂಟ್ ಇದೆ. ಇದು ಕ್ಯಾಶ್ ಅಕೌಂಟ್ಗೆ ರಿಲೇಟೆಡ್ ಆಗಿಲ್ಲ. ಯಾವುದೆಲ್ಲ ಕ್ಯಾಶ್ ಅಕೌಂಟ್ಗೆ ರಿಲೇಟೆಡ್ ಆಗಿರುತ್ತೆ ಆ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಯು ಹ್ಯಾವ್ ಟು ಕನ್ಸಿಡರ್ those transactions which are relating to the cash account. So the last transaction nodi, salary paid. So the journal entry is salary account debited to cash account. Cash formally ನೀವು salary ಅನ್ನ ಕೊಡ್ತಾ ಇದ್ದೀರಾ. So salary account debited to cash account ಇದೆ. So journal entry ಅಲ್ಲಿ salary debit ಆಗಿದೆ. ನೀವು ledger ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. By salary account as on 31/1/2019 by salary account ₹5,000. This is how we prepare ledger account. So ಇಲ್ಲಿಗೆ ಕ್ಯಾಶ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಈ ರೀತಿ ನಾವು ಪೋಸ್ಟಿಂಗ್ ಮಾಡ್ತಾ ಹೋಗ್ತೀವಿ. ನಾವು ಲೆಟ್ಸ್ ಓಪನ್ ಕ್ಯಾಪಿಟಲ್ ಅಕೌಂಟ್. ಡೆಬಿಟ್, ಕ್ರೆಡಿಟ್. ಫಸ್ಟ್ ಕ್ಯಾಶ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಯಾವ್ದು ಅಕೌಂಟ್ ಓಪನ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್. ರೈಟ್ ದಿ ನೇಮ್ ಆಫ್ ದಿ ಅಕೌಂಟ್, the center of the account as capital account, date, particulars, journal folio, amount, date, particulars, journal folio, amount. So now you have to see the first journal entry. What is the first journal entry? Cash account debited to capital account. When you prepare the capital account, you must ignore capital account. Have to consider only cash account. Capital account ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಸೊ ಆ ಜರ್ನಲ್ ಎಂಟ್ರಿಯಲ್ಲಿ ಇನ್ನೊಂದು ಅಕೌಂಟ್ ಏನಾಗಿದೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಅದನ್ನ ನೀವು ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಆಸ್ ಆನ್ 1/1/2019 ಬೈ ಕ್ಯಾಶ್ ಅಕೌಂಟ್ ₹1 lakh. ಸೆಕೆಂಡ್ ಅಕೌಂಟ್ ಆಯ್ತು. ಸೊ ಈ ಕ್ಯಾಪಿಟಲ್ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಇನ್ನೆಲ್ಲೂ ನಿಮ್ಗೆ ಸಿಗೋದಿಲ್ಲ, ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಮಾತ್ರ ಸಿಗುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಈಗ ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೀರಾ. ಯಾವಾಗ ನೀವು ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡ್ತೀರಾ, ಕ್ಯಾಪಿಟಲ್ ಅಕೌಂಟ್ ಅನ್ನ ಎಲ್ಲೂ ಕೂಡ ರೆಕಾರ್ಡ್ ಮಾಡೋ ಹಾಗಿಲ್ಲ. ವೈಲ್ ಮೇಕಿಂಗ್ ಅನ್ ಎಂಟ್ರಿ ಇನ್ ಎನಿ ಲೆಡ್ಜರ್ ಅಕೌಂಟ್, ಯು ಶುಡ್ ನಾಟ್ ಕನ್ಸಿಡರ್ ದಿ ನೇಮ್ ಆಫ್ ದಿ ಅಕೌಂಟ್ ಆನ್ ಐದರ್ ಸೈಡ್ ಆಫ್ ದಿ ಅಕೌಂಟ್. ಡೆಬಿಟ್ ಸೈಡ್ ಅಲ್ಲೂ ಕ್ಯಾಪಿಟಲ್ ಬರೆಯೋ ಹಾಗಿಲ್ಲ, ಕ್ರೆಡಿಟ್ ಸೈಡ್ ಅಲ್ಲೂ ಕ್ಯಾಪಿಟಲ್ ಅಂತ ರೆಕಾರ್ಡ್ ಮಾಡೋ ಹಾಗಿಲ್ಲ. ಸೊ ಇನ್ನೊಂದು ಅಕೌಂಟ್ ಏನಾಗಿದೆ ಅಲ್ಲಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಆಗಿದೆ, ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಅಪೋಸಿಟ್ ಸೈಡ್ ಗೆ ನೀವೇನ್ ಮಾಡಬೇಕು, ಲೆಡ್ಜರ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಸೊ ಈಗ ಕ್ಯಾಪಿಟಲ್ ಅಕೌಂಟ್ ಆಯ್ತು. ನೆಕ್ಸ್ಟ್ ಯಾವ ಅಕೌಂಟ್, ಬ್ಯಾಂಕ್ ಅಕೌಂಟ್. ಆಸ್ ಯೂಶುವಲ್ ಡೆಬಿಟ್, ಕ್ರೆಡಿಟ್, ಬ್ಯಾಂಕ್ ಅಕೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್, ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ಅಮೌಂಟ್. ಸೊ ಈಗ ನೀವು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದ್ಮೇಲೆ ಬ್ಯಾಂಕ್ಗೆ ರಿಲೇಟೆಡ್ ಆಗಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಅನ್ನು ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ವಾಟ್ಸ್ ದ ಸೆಕೆಂಡ್ ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಸೊ ಹಿಯರ್ ವಿ ಆರ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ವಿ ಶುಡ್ ನಾಟ್ ರೆಕಾರ್ಡ್ ದಿ ಬ್ಯಾಂಕ್ ಅಕೌಂಟ್ ಆನ್ ಐದರ್ ಸೈಡ್ ಆಫ್ ದಿ ಅಕೌಂಟ್. ಯಾವ ಸೈಡ್ ಅಲ್ಲೂ ನಾವು ಬ್ಯಾಂಕ್ ಅಕೌಂಟ್ ಅಂತ ಮೆನ್ಷನ್ ಮಾಡೋ ಹಾಗಿಲ್ಲ, ರೆಕಾರ್ಡ್ ಮಾಡೋ ಹಾಗಿಲ್ಲ. ಹಾಗಾದ್ರೆ ಬ್ಯಾಂಕ್ಗೆ ರಿಲೇಟೆಡ್ ಆಗಿರೋ ಏನೆಲ್ಲ ಟ್ರಾನ್ಸಾಕ್ಷನ್ ಇರುತ್ತೆ ಅದನ್ನ ಜರ್ನಲ್ ಅಲ್ಲಿ ಯಾವ ಸೈಡ್ ರೆಕಾರ್ಡ್ ಮಾಡಿರ್ತಾರೆ, ಅದು ಡೆಬಿಟ್ ಆಗಿದ್ರೆ ಲೆಡ್ಜರ್ ಅಲ್ಲಿ ಕ್ರೆಡಿಟ್ ಆಗುತ್ತೆ, ಜರ್ನಲ್ ಅಲ್ಲಿ ಕ್ರೆಡಿಟ್ ಆಗಿದ್ರೆ ಲೆಡ್ಜರ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಜರ್ನಲ್ ಬುಕ್ ಅಲ್ಲಿ ಡೆಬಿಟ್ ಆಗಿದೆ, ಲೆಡ್ಜರ್ ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ, ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆಸ್ ಆನ್ 4/1/2019 ಟು ಕ್ಯಾಶ್ ಅಕೌಂಟ್ ₹25,000. Next, coming to the transaction which are relating to the bank. Commission received by check. Bank account debited to commission account ಅಂತ ಇದೆ. ಸೊ ಕಮಿಷನ್ ಅಲ್ಲಿ ಕ್ರೆಡಿಟ್ ಆಗಿದೆ, ನಾವೇನ್ ಮಾಡ್ಬೇಕು ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಆಸ್ ಆನ್ 15/1/2019 ಟು ಕಮಿಷನ್ ಅಕೌಂಟ್ ₹2,000. The next, office
ರೆಂಟ್ ಪೇಡ್ ಬೈ ಚೆಕ್. ಸೊ ಆಫೀಸ್ ರೆಂಟ್ ಅನ್ನ ಥ್ರೂ ಚೆಕ್ ಅಲ್ಲಿ ನಾವು ಪೇ ಮಾಡಿದೀವಿ. ವಾಟ್ ಇಸ್ ದ ಜರ್ನಲ್ ಎಂಟ್ರಿ? ರೆಂಟ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಿದೆ, ರೆಂಟ್ ಅಕೌಂಟ್ ಡೆಬಿಟ್ ಆಗಿದೆ. ಸೊ ರೆಂಟ್ ಅಕೌಂಟ್ ಏನ್ ಡೆಬಿಟ್ ಆಗಿದೆ, ಸೊ ಅದನ್ನ ನಾವಿಲ್ಲಿ ಲೆಡ್ಜರ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಆಸ್ ಆನ್ 20th-1/2019 by office rent account rupees 2500. ಸೊ ಈಗ ನಾವು ಎಷ್ಟು ಅಕೌಂಟ್ ಓಪನ್ ಮಾಡಿದ್ವಿ? ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅಂಡ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಅಕೌಂಟ್ ಯಾವ್ದದು? ಪರ್ಚೇಸ್ ಅಕೌಂಟ್. ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಇದೆ. ಸೊ ನಾವೇನ್ ಮಾಡ್ಬೇಕು ಈಗ? ಕ್ಯಾಶ್ ಅಕೌಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಜರ್ನಲ್ ಅಲ್ಲಿ ಏನಾಗಿದೆ? ಕ್ರೆಡಿಟ್ ಆಗಿದೆ. ಲೆಡ್ಜರ್ ಅಕೌಂಟ್ ಗೆ ನೀವು ಪೋಸ್ಟ್ ಮಾಡ್ಬೇಕಾದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀರಾ. ಆಸ್ ಆನ್ 7/1/2019 to cash account rupees 28,000. ಸೊ ಈಗ ಪ್ರೆಸೆಂಟ್ ಪ್ರಾಬ್ಲಮ್ ಅಲ್ಲಿ ಪರ್ಚೇಸ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಇದೊಂದೇ ಇರೋದು. ಸೊ ನೆಕ್ಸ್ಟ್ ಯಾವ್ದಾದ್ರು ನಿಮ್ಗೆ ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಾಗ ಪರ್ಚೇಸ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಏನೆಲ್ಲ ಇರುತ್ತೆ, ಸೊ ಅದನ್ನ ಈ ಅಕೌಂಟ್ ಅಲ್ಲೇ, ಪರ್ಚೇಸ್ ಅಕೌಂಟ್ ಅಲ್ಲೇ ನೀವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಕ್ಲೋಸ್ ದಿಸ್ ಅಕೌಂಟ್. The next account is a sales account. So as usual, write the format, date, particulars. So what is the journal entry? Cash account debited to sales account. So ಈಗ journal entry ಅಲ್ಲಿ cash account ಏನಾಗಿದೆ? ಡೆಬಿಟ್ ಆಗಿದೆ. ನಾವೇನ್ ಮಾಡ್ಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಬೇಕು. So by cash account as on 10/1/2019 rupees 30,000. There is no other transaction relating to the sales account, so now you can close this account. Then open the next account. What is that? Commission account. Commission account, date, particulars, journal folio, amount, date, particulars, journal folio, amount. On the right side credit, on the left side debit. So now what's the journal entry? Bank account debited to commission account. So now in the commission account, bank account must be recorded on the credit side. As on 15/1/2019 by bank account rupees 2,000. Now close this account because there is no transaction relating to the commission account. Now close this account. Next, open the rent account. On the left side debit, on the right side credit. Date, particulars, journal folio, amount, date, particulars, journal folio, amount. What is the journal entry? Office rent account debited to bank account. So in office rent account, bank account must be debited. As on 20th-1/2019 to bank account pays 2,500. Now close this account. The next, open salary account. So in the salary account, what is the journal entry? Salary account debited to cash account. So in salary account, cash account must be debited. As on 31st/1/2019 to cash account rupees 5,000. Then close this account. So this is how we prepare ledger accounts. So ನೀವು ಜರ್ನಲ್ ಬುಕ್ ಅನ್ನ ಪ್ರಿಪೇರ್ ಮಾಡಿದ್ಮೇಲೆ ಏನೆಲ್ಲ ಟ್ರಾನ್ಸಾಕ್ಷನ್ ನೀವು ರೆಕಾರ್ಡ್ ಮಾಡಿರ್ತೀರಾ ಅದನ್ನ ಒನ್ ಬೈ ಒನ್ ಲಿಸ್ಟ್ ಔಟ್ ಮಾಡ್ಕೊಳ್ತಾ ಹೋಗಿ ಸೆಪರೇಟ್ ಆಗಿ. ಸೊ ಎಲ್ಲ ಅಕೌಂಟ್ ನೀವು ಓಪನ್ ಮಾಡ್ತಾ ಹೋಗ್ಬೇಕು, ನೀವೇನ್ ಲಿಸ್ಟ್ ಔಟ್ ಮಾಡಿರ್ತೀರಾ ಅದು. ಸೊ ನಿಮ್ಮ ಈಗ ಪ್ರೆಸೆಂಟ್ ಪ್ರಾಬ್ಲಮ್ ಅಲ್ಲಿ ದೇರ್ ಆರ್ 8 accounts. So you have to open all the 8 accounts. Then you have to record all the transaction relating to each account in that respective accounts. So ಆ ಅಕೌಂಟ್ ಗೆ ರಿಲೇಟೆಡ್ ಆಗಿರೋ ಕ್ಯಾಶ್ ಅಕೌಂಟ್ ಗೆ, ಫಾರ್ ಎಕ್ಸಾಂಪಲ್ ಕ್ಯಾಶ್ ಅಕೌಂಟ್ ಗೆ ರಿಲೇಟೆಡ್ ಆಗಿರೋ ಎಲ್ಲಾ ಟ್ರಾನ್ಸಾಕ್ಷನ್ ಕ್ಯಾಶ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀರಾ. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗಿರೋ ಕ್ಯಾಪಿಟಲ್ ಅಕೌಂಟ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಅನ್ನ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ, ಪರ್ಚೇಸ್ ಅಕೌಂಟ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಅನ್ನ ಪರ್ಚೇಸ್ ಅಕೌಂಟ್ ಅಲ್ಲಿ, ಬ್ಯಾಂಕ್ ಅಕೌಂಟ್ ಗೆ ರಿಲೇಟೆಡ್ ಆಗಿರೋ ಟ್ರಾನ್ಸಾಕ್ಷನ್ ಅನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀರಾ. ಅಂಡ್ ಒನ್ ಮೋರ್ ಪಾಯಿಂಟ್, ಯು ಶುಡ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಯು ಶುಡ್ ನಾಟ್ record the name of the account on each side of the account when you prepare the ledger account. ನೀವು ಲೆಡ್ಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಯಾವ ಅಕೌಂಟ್ ಅನ್ನ ಓಪನ್ ಮಾಡಿರ್ತೀರಾ ಆ ಅಕೌಂಟ್ ನೇಮ್ ಅನ್ನ ನೀವು ಡೆಬಿಟ್ ಸೈಡ್ ಅಲ್ಲಿ ಆಗ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಆಗ್ಲಿ ರೆಕಾರ್ಡ್ ಮಾಡೋ ಹಾಗಿಲ್ಲ. ದಿಸ್ ಇಸ್ ಕಂಪಲ್ಸರಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.